ಮದುವೆಯಾದ ಕೆಲವೇ ವರ್ಷಕ್ಕೆ ಗಂಡನಿಂದ ದೂರವಾಗಿದ್ಲು. ಹೀಗಾಗಿ ಇದ್ದೊಬ್ಬ ಮಗಳ ಜೊತೆ ತವರು ಸೇರ್ಕೊಂಡಿದ್ಲು. ಈ ವೇಳೆ ಪರಿಚಯವಾದ ಅಂಕಲ್ ಒಬ್ಬ ಪ್ರೀತಿಯ ಕತೆ ಕಟ್ಟಿದ್ದ. ಯಾವಾಗ ಆಂಟಿ ಮದುವೆ ಆಗು ಅಂದ್ಲೋ ಪ್ರಿಯಕರನೇ ಯಮನಾಗಿದ್ದಾನೆ. ಯಾರು ಈ ತರ ಮಾಡಿದ್ರು ನಾ ಕುಟ್ಟಿ ಹೇಳ್ತಾರೆ. ನಮ್ಗೆ ನ್ಯಾಯ ನಿಧಿ ಬೇಕು ಸರ್. ಅವ್ರಿಗೆ ಯಾರು ಸಪೋರ್ಟ್ ಇಲ್ಲ ಸರ್. ನಾವೆಲ್ಲ ಕೂಲಿ ಅವರು ಸರ್. ನನಗೆ ನ್ಯಾಯ ಬೇಕು. ನನ್ನ ತಂಗಿ ತೀರೋಯ್ತು ಅಂತ ಅವನು ಬಿಡಬೇಡ. ನಾವು ಮನೇಲಿರೋದೆಲ್ಲ ಹೆಣ್ಮಕ್ಕಳೇ, ಯಾರು ಇಲ್ಲ ಸರ್ ಬ್ಯಾಕ್ಗ್ರೌಂಡ್ ಸಪೋರ್ಟು. ಕುಟ್ಟಿ ಆಂಟಿ ಮಧ್ಯೆ ಶುರುವಾಗಿತ್ತು ಸ್ನೇಹದ ಪ್ರೀತಿ. ಟೈಮ್ ಪಾಸ್ ಪ್ರೀತಿ ಬೇಡ, ಮದುವೆ ಆಗು ಎಂದಿದ್ದಕ್ಕೆ ಚುಚ್ಚೇ ಬಿಟ್ಟ. ಈ ಪಾಪಿ ಕಲಿಗಾಲದಲ್ಲಿ ಪ್ರೀತಿ ಪ್ರೇಮ ಅನ್ನೋದಕ್ಕೆ ಮೂರ್ಖಾಸಿನ ಬೆಲೆ ಇಲ್ಲ ಬಿಡಿ. ಯಾರಿಗೆ ಯಾವಾಗ ಪ್ರೀತಿ ಆಗುತ್ತೋ ಹೇಳೋದಕ್ಕಾಗಲ್ಲ. ಮಕ್ಕಳು ಮರಿ ಇದ್ರೂ ಕಂಡೋರ್ ಮೇಲೆ ಪ್ರೀತಿ ಹುಟ್ಕೊಳ್ಳುತ್ತೆ. ಮನೆ ಸಂಸಾರ ಬಿಟ್ಟು ಅಂಕಲ್ ಆಂಟಿ ಹಿಂದೆ ಮರ ಸುತ್ತೋದಕ್ಕೆ ಶುರು ಮಾಡ್ತಾರೆ. ಇವರದ್ದು ಕೂಡ ಇಂಥದ್ದೇ ಕೇಸ್. ಪ್ರೀತಿ ಪ್ರೇಮ ಅಂತ ಸುತ್ತಾಡ್ತಿದ್ದ ಅಂಕಲ್ ಆಂಟಿ ಆಗಾಗ ಪ್ರಪಂಚವನ್ನೇ ಮರೀತಿದ್ರು. ಹೀಗಾಗಿ ಟೈಮ್ ಪಾಸ್ ಲವ್ ಬೇಡ, ನನ್ನನ್ನ ಮದುವೆಯಾಗು ಅಂತ ಕೇಳಿದ್ದಕ್ಕೆ ಪ್ರಿಯತಮೆಯನ್ನೇ ಕೊಂದು ಹಾಕಿದ್ದಾನೆ. ಈ ಫೋಟೋದಲ್ಲಿ ಕಾಣುತ್ತಿರೋ ಈಕೆ ಹೆಸರು ರೇಣುಕಾ ಅಂತ. ಬೆಂಗಳೂರಿನ ಡಿಜೆ ಹಳ್ಳಿ ನಿವಾಸಿ. ಮದುವೆಯಾದ ಕೆಲ ವರ್ಷಗಳಲ್ಲೇ ಗಂಡನಿಂದ ಬೇರೆಯಾಗಿದ್ಲು. ಹೀಗಾಗಿ ಇದ್ದೊಬ್ಬ ಮಗಳ ಜೊತೆ ತವರು ಮನೆ ಸೇರಿದ್ಲು. ಆಗ್ನಿಂದ ಮನೆ ಕೆಲಸ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ಲು. ಆದ್ರೆ ಈಕೆಯ ಒಂಟಿ ಬಾಳಿಗೆ ಎಂಟ್ರಿ ಕೊಟ್ಟವನೇ ಈ ಕುಟ್ಟಿ. ಈತ ಕೂಡ ಡಿಜೆ ಹಳ್ಳಿಯಲ್ಲೇ ಸಣ್ಣ ಪುಟ್ಟ ಫೈನಾನ್ಸ್ ಕೆಲಸ ಮಾಡಿಕೊಂಡು ವಾಸವಾಗಿದ್ದ. ಇವರಿಬ್ಬರ ಮಧ್ಯೆ ಅದೇಗ ಪರಿಚಯ ಶುರುವಾಯ್ತೋ ಗೊತ್ತಿಲ್ಲ. ಆದ್ರೆ ಇಬ್ಬರ ನಡುವೆ ಸ್ನೇಹ ಅನ್ನೋ ಕೊಂಡಿ ಬೆಸೆದುಕೊಂಡಿತ್ತು. ಪ್ರೇಮವಾಗಿ ಬದಲಾಗ್ತಿದ್ದಂತೆ ಕಳೆದ 4 ತಿಂಗಳಿಂದ ಸಿಕ್ಕಾಪಟ್ಟೆ ಜಾಲಿಯಾಗಿದ್ರು. ಆದ್ರೆ ಮದುವೆ ವಿಷಯ ಬರ್ತಿದ್ದಂತೆ ಕುಟ್ಟಿ ಯಮಕಿಂಕರನಾಗಿದ್ದಾನೆ. ಪಬ್ಲಿಕ್ ಅವರು ಬಂದು ನಮ್ಮ ಮನೆ ಹತ್ರ ಹೇಳಿದ್ದು, ನಿಮ್ಮ ತಂಗಿ ಹಂಗೆ ಬಿಡ್ತಿದ್ದು ಬನ್ನಿ, ನಿಮ್ಮ ತಂಗಿ ಹಂಗೆ ಬಿಟ್ಟಿದ್ದು ಬನ್ನಿ. ನಾ ಕರ್ಕೊಂಡು ಅಂಬೇಡ್ಕರ್ ಸೇರ್ಬಿಟ್ಟು ಅಲ್ಲಿ ಪೊಲೀಸ್ ಕೇಸ್ ಆಯ್ತು. ಯಾರು ಈ ತರ ಮಾಡಿದ್ರು ನಾ ಕುಟ್ಟಿ ಹೇಳ್ತಾರೆ. ಪ್ರಿನ್ಸಿಪಲ್ ಹಿಂಗೆ ಮಾಡಬೇಕಾ, ಅವ್ನು ಇದು ಮಾಡ್ತಾರೆ ಅದು ಮಾಡ್ತಾನೆ ಕರೀತಾರೆ. ಯಾರಿಗೇನ ಇನ್ಫಾರ್ಮ್ ಮಾಡಿ ಸರ್, ಅವ್ರಿಗೆ ತುಂಬಾ ನ್ಯಾಯ ನನಗೆ ನ್ಯಾಯ ಬೇಕು. ಒಂಟಿಯಾಗಿದ್ದ ರೇಣುಕಾಗೆ ಬಾಳ ಸಂಗಾತಿ ಬೇಕಿತ್ತು. ಹೀಗಾಗಿ ಈ ಟೈಮ್ ಪಾಸ್ ಲವ್ ಎಲ್ಲ ಬೇಡ, ಇಬ್ರು ಮದುವೆಯಾಗೋಣ ಅಂತ ಪೀಡಿಸೋದಕ್ಕೆ ಶುರು ಮಾಡಿದ್ದಾಳೆ. ಇದರಿಂದ ಸಿಟ್ಟಿಗೆದ್ದ ಕುಟ್ಟಿ ಮುಹೂರ್ತ ಫಿಕ್ಸ್ ಮಾಡಿದ್ದಾನೆ. ನಿನ್ನೆ ರೇಣುಕಾ ಕೆಲಸ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ನಿನ್ನ ಹತ್ರ ಮಾತಾಡಬೇಕು ಬಾ ಅಂತ ಪಿಳ್ಳಣ್ಣ ಗಾರ್ಡನ್ನ BBMP ಶಾಲೆ ಬಳಿ ಕರ್ಕೊಂಡು ಹೋಗಿದ್ದಾನೆ. ಆಗ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ಶುರುವಾಗಿದೆ. ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ 8 ಬಾರಿ ಚಾಕುವಿನಿಂದ ಇರಿದು ಅಟ್ಟಹಾಸ ಮೆರೆದಿದ್ದ. ರಕ್ತದ ಮಡುವಲ್ಲಿ ಬಿದ್ದವಳನ್ನ ಸ್ಥಳೀಯರು ಆಸ್ಪತ್ರೆಗೆ ಸೇರಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ನೋಡಿ ಸರ್, ನಮ್ಗೆ ನ್ಯಾಯ ನಿಧಿ ಬೇಕು ಸರ್. ಅವ್ರಿಗೆ ಯಾರು ಸಪೋರ್ಟ್ ಇಲ್ಲ ಸರ್. ನಾವೆಲ್ಲ ಕೂಲಿ ಅವರು ಸರ್. ನಾವು ಮನೇಲಿರೋದೆಲ್ಲ ಹೆಣ್ಮಕ್ಕಳೇ, ಯಾರು ಇಲ್ಲ ಸರ್ ಬ್ಯಾಕ್ಗ್ರೌಂಡ್ ಸಪೋರ್ಟು. 6 ಗಂಟೆ ಹೋದ್ರೆ ಅವಳು ಬರೋದು 9:15ನೇ ಬರೋದು. ಬರುವಾಗ ಹಿಂಗಾಗಿದೆ ಸರ್. ಫ್ರೈಡೇ 9:15ಗೆ ಹಿಂಗೆ ಆಕ್ಸಿಡೆಂಟ್ ಆಗಿರೋದು. ನಮಗೆ ನ್ಯಾಯ ನಿಧಿ ಬೇಕು ಸರ್. ಪಾಪ ಅವ್ರು ಒಬ್ಳೇ ಸರ್ ದುಡ್ದು ತಿನ್ನೋದು. ಅವ್ಳಿಗೆ ಸಪೋರ್ಟ್ ಯಾರು ಇಲ್ಲ. ಒಟ್ನಲ್ಲಿ ಗಂಡನಿಂದ ದೂರವಾಗಿದ್ದವಳು ಪರಪುರುಷನ ಸ್ನೇಹ ಬೆಳೆಸಿ ದುರಂತ ಅಂತ್ಯ ಕಂಡಿದ್ದಾಳೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತಾರೆ. ಆದ್ರೆ ವಯಸ್ಸಾಗ್ತಿದ್ದಂತೆ ಹೆತ್ತವಳನ್ನೇ ಬೀದಿಗೆ ತಳ್ತಾರೆ. 6 ಜನ ಮಕ್ಕಳಿದ್ರೂ ಅನಾಥವಾಗಿದ್ದ ತಾಯಿ ಅನಾಥೆಯಾಗಿಯೇ ಪ್ರಾಣ ಬಿಟ್ಟಿದ್ದಾಳೆ. ಯಾವಾಗ ಹೆತ್ತವಳು ಸಾವನ್ನಪ್ಪಿದ್ಲೋ ಮಕ್ಕಳ ಹೈ ಡ್ರಾಮಾ ಶುರುವಾಗಿದೆ. ಬದುಕಿದ್ದಾಗ ತುತ್ತು ಅನ್ನ ಹಾಕಿರ್ಲಿಲ್ಲ ಪಾಪಿ ಮಕ್ಕಳು. 6 ಜನ ಮಕ್ಕಳಿದ್ರೂ ಅನಾಥವಾಗಿ ಸತ್ತಳು ಹೆತ್ತವಳು. ಮುಕ್ಕೋಟಿ ದೇವರು ತಾಯಿ ಪಾದದಲ್ಲಿ ಇರ್ತಾರೆ ಅಂತಾರೆ. ಹೀಗಾಗಿಯೇ ಹೆತ್ತವಳಿಗಿಂತ ಈ ಜಗತ್ತಲ್ಲಿ ಮಿಗಿಲಾಗಿದ್ದಿಲ್ಲ ಅನ್ನೋದು. ಕರುಳ ಕುಡಿಗಾಗಿ ತನ್ನ ಜೀವವನ್ನೇ ಪಣಕ್ಕಿಡೋಳು ತಾಯಿ ಮಾತ್ರ. ಯಾರು ಹೆತ್ತವರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾರೋ ಅಂಥವ್ರನ್ನ ಆ ಭಗವಂತನೇ ತಲೆ ಕಾಯ್ತಾನೆ. ಆದ್ರೆ ಈಗೀಗ ತಾಯಿ ಮಕ್ಕಳು ಅನ್ನೋ ಸಂಬಂಧಕ್ಕೆ ಬೆಲೆಯೇ ಇಲ್ಲ ಬಿಡಿ. ರೆಕ್ಕೆ ಪುಕ್ಕ ಬಲಿತ ಮೇಲೆ ಹೆಂಡತಿ ಮಕ್ಕಳು ಆಗ್ತಿದ್ದಂತೆ ತಂದೆ ತಾಯಿಗಳು ವೇಸ್ಟ್ ಬಾಡಿಗಳಾಗ್ತಾರೆ. ಈ ತಾಯಿಯ ವಿಷಯದಲ್ಲೂ ಆಗಿದ್ದೂ ಇದೆ. 6 ಜನ ಮಕ್ಕಳಿದ್ರೂ ಒಬ್ಬರೇ ಒಬ್ರು ತುತ್ತು ಅನ್ನ ಹಾಕಿರ್ಲಿಲ್ಲ.
ಹೆತ್ತವಳನ್ನ ಕೊನೆಗಾಲದಲ್ಲಿ ಸಾಕೋದಕ್ಕೆ ಆಗಲ್ಲ ಅಂತ ಬೀದಿಗೆ ಬಿಟ್ಟಿದ್ರು. ವೃದ್ಧಾಶ್ರಮದಲ್ಲಿದ್ದ ಹಿರಿಯ ಜೀವ ಮಕ್ಕಳ ನೆನಪಲ್ಲೇ ನರಳಿ ನರಳಿ ಪ್ರಾಣ ಬಿಟ್ಟಿದೆ. ಯಾವಾಗ ಹೆತ್ತವಳು ಸಾವನ್ನಪ್ಪಿದ್ಲು ಅನ್ನೋದು ಗೊತ್ತಾಯ್ತೋ ಮಕ್ಕಳ ಹೈಡ್ರಾಮಾ ಶುರುವಾಗಿದೆ. ಒಂದು ತುತ್ತು ಅನ್ನ ಹಾಕದವರು ಮೃತದೇಹಕ್ಕಾಗಿ ಬಡಿದಾಡಿಕೊಂಡಿದ್ದಾರೆ. ಇವರನ್ನೆಲ್ಲ ನೋಡಿದ್ರೆ ನಿಜಕ್ಕೂ ಮನುಷ್ಯತ್ವ ಅನ್ನೋದು ಜೀವಂತವಾಗಿದ್ಯಾ ಅನ್ನಿಸ್ತಿದೆ. ಯಾಕಂದ್ರೆ ಹೆತ್ತವಳು ಬದುಕಿದ್ದಾಗ ಕಣ್ಬಿಟ್ಟು ನೋಡದವರು ಸಾವಿನ ಸುದ್ದಿ ಕೇಳ್ತಿದ್ದಂತೆ ಹೇಗೆ ಓಡಿ ಬಂದಿದ್ದಾರೆ ನೋಡಿ. ಈ ಹಿರಿ ಜೀವದ ಹೆಸರು ಪಾರ್ವತಮ್ಮ ಅಂತ. ಹಾಸನ ತಾಲೂಕಿನ ಕವಳಿಕೆರೆ ಗ್ರಾಮದವರು. ಈ ತಾಯಿಗೆ ಒಟ್ಟು 6 ಜನ ಮಕ್ಕಳು, 3 ಗಂಡು 3 ಹೆಣ್ಣು. ತಾಯಿಗೆ ವಯಸ್ಸಾಗ್ತಾ ಇದ್ದಂತೆ ಹೆತ್ತವಳು ಯಾರಿಗೂ ಬೇಡವಾಗಿದ್ಲು. ನೋಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಬೀದಿಗೆ ತಳ್ಳಿದ್ರು. ಹೀಗಾಗಿ ದಿಕ್ಕು ಕಾಣದಂತಾದ ಜೀವ ಚನ್ನಪಟ್ಟಣದ ಮಾತೃಭೂಮಿ ವೃದ್ಧಾಶ್ರಮ ಸೇರ್ಕೊಂಡಿತ್ತು. ಕಳೆದೊಂದು ತಿಂಗಳಿನಿಂದ ಇಲ್ಲೇ ಒಂದು ತುತ್ತು ಅನ್ನ ತಿಂತಾ ಇದ್ರು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಹಿರಿ ಜೀವ ಇವತ್ತು ಇಹಲೋಕ ತ್ಯಜಿಸಿದೆ. ಯಾವಾಗ ತಾಯಿ ಸತ್ತೋದ್ಲು ಅನ್ನೋದು ಗೊತ್ತಾಯ್ತೋ ಎಲ್ಲರೂ ಓಡೋಡಿ ಬಂದಿದ್ದಾರೆ. ಮೃತದೇಹ ನಮಗೆ ಬೇಕು ಅಂತ ಕಿತ್ತಾಟ ಶುರು ಮಾಡಿದ್ದಾರೆ. ತಾಯಿ ಹೆಸರಲ್ಲಿರುವಂತಹ ಆಸ್ತಿಗೋ ಅಥವಾ ಹೆತ್ತವಳ ಬ್ಯಾಂಕ್ ಅಕೌಂಟ್ನಲ್ಲಿ ಇದ್ದ ಹಣಕ್ಕೋ ಗೊತ್ತಿಲ್ಲ. ಇದ್ದಾಗ ಕಣ್ಣೆತ್ತಿ ನೋಡದವರು ಈಗ ಓಡೋಡಿ ಬಂದಿದ್ದಾರೆ. 3 ಜನ ಹೆಣ್ಮಕ್ಳು 3 ಜನ ಗಂಡು ಮಕ್ಕಳಿದ್ರು. ಯಾರು ನೋಡ್ಕೋದಿಲ್ವಂತೆ. ಹೆಣ್ಮಕ್ಳೇ ನೋಡ್ಕೋದ್ರಂತೆ 12 ವರ್ಷದಿಂದ. ಇವತ್ತು ಕಾರಣಾಂತರದಿಂದ ಮರಣ ಹೊಂದಿತ್ತು. ಬಾಡಿ ತಗೊಂಡೋಗೋ ಸಂದರ್ಭದಲ್ಲಿ ಅಜ್ಜಿದು ಬ್ಯಾಂಕಲ್ಲಿ ದುಡ್ಡು ಇರ್ಬೋದು, ಮೋಸ್ಟ್ಲಿ ಒಡವೆ ಇರ್ಬೋದು ಅನ್ನೋ ಕಾಣುತ್ತೆ, ಆಸ್ತಿ ಇರ್ಬೋದು. ಡೆತ್ ಸರ್ಟಿಫಿಕೇಟು ಆಧಾರ್ ಕಾರ್ಡ್ಗೆಗೋಸ್ಕರ ಜಗಳ ಆಡಿದ್ರು. ಇವರ ಹೈಡ್ರಾಮಾ ನೋಡಿದ ಜನರೇ ಕಂಗಾಲಾಗಿ ಹೋಗಿದ್ರು. ಯಾವಾಗ ವೃದ್ಧಾಶ್ರಮದ ಮಾಲೀಕರು ಸಿಡಿದೆದ್ರೋ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ನಿಮಗ್ಯಾರಿಗೂ ಮೃತದೇಹ ಕೊಡಲ್ಲ, ನಾವೇ ಅಂತ್ಯ ಸಂಸ್ಕಾರ ಮಾಡ್ತೇವೆ ಅಂತ ಬಿಸಿ ಮುಟ್ಟಿಸ್ತಿದ್ದಂತೆ ಮೆತ್ತಗಾಗಿದ್ದಾರೆ. ಕೊನೆಗೆ ಎಲ್ಲರೂ ಸೇರ್ಕೊಂಡು ಮೃತದೇಹ ತೆಗೆದುಕೊಂಡು ಹೋಗಿದ್ದಾರೆ. ಆಸ್ತಿಗೋಸ್ಕರ ಅದಕ್ಕೋಸ್ಕರ ಕೊನೆ ಗಳಿಗೆಯಲ್ಲಿ ತಂದು ಬಿಡ್ತಾರೆ. ಸತ್ತಾದ ನಂತರ ಆಸ್ತಿಗೋಸ್ಕರ ಓಡಾಡ್ತಾರೆ. ಇದ್ದಾಗ ಮೂಲೆಯಲ್ಲಿ ಕೂರಿಸಿ ಒಂದು ತುತ್ತ ಅನ್ನ ಹಾಕಲ್ಲ ಅಂತ ತಾಯಿ ತಂದೆನೇ ದೇವರು ಅಂತ ತಿಳ್ಕೊಳ್ಳೋ ಸಂದರ್ಭದಲ್ಲಿ ವಸುದೇವ ಕುಟುಂಬ ನಶಿಸಿ ಹೋಗ್ತಾ ಇದೆ. ಹೊಂದಾಣಿಕೆ ಕೊರತೆಯಿಂದ ಈ ಥರ ಆಗ್ತಾ ಇದೆ. ಒಟ್ನಲ್ಲಿ ಹೆತ್ತವಳ ಕೊನೆ ಕಾಲದಲ್ಲಿ ಒಂದೊತ್ತು ಊಟವನ್ನೂ ಹಾಕದ ಮಕ್ಕಳು ಸತ್ತ ಮೇಲೆ ಓಡೋಡಿ ಬಂದಿದ್ದು ಮಾತ್ರ ನಿಜಕ್ಕೂ ದುರಂತ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಫ್ರೇಮ್ ಮಾಡೋದಕ್ಕೆ ಇನ್ನೊಂದು ದಿನ ಬಾಕಿ ಇದೆ. ಇಂಥ ಹೊತ್ತಲ್ಲೇ ವಿಜಯಲಕ್ಷ್ಮಿ ಕಾಮಾಖ್ಯ ದೇವಿಯ ಮೊರೆ ಹೋಗಿದ್ದಾರೆ. ಗಂಡನನ್ನ ಕಾಪಾಡು ತಾಯಿ ಅಂತ ಸೆರಗೊಡ್ಡಿ ಬೇಡಿದ್ದಾರೆ. ಕಾಲ ಹೇಗೆ ಬದಲಾಗುತ್ತೆ ಹೇಳುವುದಕ್ಕಾಗಲ್ಲ. ಇವತ್ತು ಬೇಡವಾದವರು ನಾಳೆ ಆತ್ಮೀಯರಾಗ್ಬೋದು. ಇವತ್ತು ಹತ್ತಿರ ಇದ್ದವರು ನಾಳೆ ಶತ್ರುಗಳಂತಾಗ್ಬೋದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿಷಯದಲ್ಲಿ ಆಗಿದ್ದೂ ಇದೆ. ಸ್ನೇಹಿತೆಯಂತಿದ್ದ ಸುಬ್ಬಿಗೆ ಶತ್ರುವಾಗಿದ್ದಾಳೆ. ದೂರದಲ್ಲಿದ್ದ ವಿಜಯಲಕ್ಷ್ಮಿ ತಲೆ ಕಾಯೋ ಸಹ ಧರ್ಮಿಣಿಯಾಗಿದ್ದಾರೆ. ದರ್ಶನ್ಗೆ ಸಂಕಷ್ಟದ ಕಾಲ ಎದುರಾಗಿದ್ದೇ ಆಗಿದ್ದು ಗಂಡನ ನೆರಳಾಗಿ ನಿಂತವರು ವಿಜಯಲಕ್ಷ್ಮಿ. ದರ್ಶನ್ರನ್ನ ಹೊರಗೆ ಕರ್ಕೊಂಡು ಬರೋದಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ. ಪೂಜೆ ಪುನಸ್ಕಾರ, ಹೋಮ ಹವನ ಅಂತ ಮೇಲಿಂದ ಮೇಲೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ನಾಳೆಯಿಂದ ದರ್ಶನ್ ಪಾಲಿಗೆ ಸಂಕಷ್ಟದ ದಿನಗಳು ಎದುರಾಗಲಿದೆ. ಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಫ್ರೇಮ್ ಆಗೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ಹೀಗಾಗಿಯೇ ವಿಜಯಲಕ್ಷ್ಮಿ ಮತ್ತೆ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ಕಾಮಾಖ್ಯ ದೇವಿ ಮುಂದೆ ಸೆರಗೊಡ್ಡಿ ಬೇಡಿದ ವಿಜಯಲಕ್ಷ್ಮಿ. ದರ್ಶನಿಗೆ ಬಂದಿರೋ ಕಂಟಕವನ್ನ ಕಡಿಯೋದಕ್ಕೆ ವಿಜಯಲಕ್ಷ್ಮಿ ಪಡ್ತಿರೋ ಪಾಡು ಅಷ್ಟಿಷ್ಟಲ್ಲ. ಕೋರ್ಟು ಕಚೇರಿ ಅಂತ ಸುತ್ತಾಡ್ತಿರೋ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗೋದನ್ನ ಮರೆತಿಲ್ಲ. ಅಸ್ಸಾಂನ ಗುವಾಹಟಿಯಲ್ಲಿರೋ ಕಾಮಾಖ್ಯ ದೇವಿಯ ದರ್ಶನ ಪಡೆದಿರೋ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅತಿ ಹೆಚ್ಚಾಗಿ ನಂಬೋದು ಕಾಮಾಖ್ಯ ದೇವಿಯನ್ನ. ಹೀಗಾಗಿಯೇ ತಮಗೆ ಏನೇ ಸಂಕಷ್ಟ ಬಂದರೂ ಮೊದಲು ನೆನಪಾಗುವುದು ಕಾಮಾಖ್ಯ ತಾಯಿ. ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಮಾಖ್ಯ ದೇವಾಲಯಕ್ಕೆ ಹೋಗಿ ಬಂದಿದ್ರು. ಇದಾದ ಮೇಲೆಯೇ ದರ್ಶನಿಗೆ ಎದುರಾಗಿದ್ದ ಕೆಟ್ಟ ಕಾಲ ದೂರವಾಯಿತು ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ವಿಜಯಲಕ್ಷ್ಮಿ ತಾಯಿ ಸನ್ನಿಧಿಗೆ ಹೋಗಿ ಬಂದ ಒಂದೇ ತಿಂಗಳಲ್ಲಿ ದರ್ಶನಿಗೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಬೇಲ್ ಮೇಲೆ ಹೊರಬಂದಿದ್ದ ದರ್ಶನ್
ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಫುಲ್ ಬ್ಯುಸಿಯಾಗಿದ್ರು. ಗಂಡ ಸಿನಿಮಾ ಶೂಟಿಂಗ್ಗೆ ಅಂತ ರಾಜಸ್ಥಾನಕ್ಕೆ ಹಾರಿದ್ರೆ ವಿಜಯಲಕ್ಷ್ಮಿ ಏಕಾಂಗಿಯಾಗಿ ಕಾಮಾಖ್ಯ ಸನ್ನಿಧಿಗೆ ಹೋಗಿ ಬಂದಿದ್ರು. ಕೊನೆಗೆ ದರ್ಶನ್ರ ಸಿನಿಮಾ ಶೂಟಿಂಗ್ ಮುಗಿತಾ ಇದ್ದಂತೆ ದಂಪತಿ ಸಮೇತ ತಾಯಿ ಕ್ಷೇತ್ರಕ್ಕೆ ಹೋಗಿ ಹಾರೈಕೆ ತೀರಿಸಿ ಬಂದಿದ್ರು. ಈಗ ಮತ್ತೊಮ್ಮೆ ದೇವಿ ಸನ್ನಿಧಿಗೆ ವಿಜಯಲಕ್ಷ್ಮಿ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ನಾಳೆ ಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಫ್ರೇಮ್ ಆಗ್ತಿದೆ. ಹೀಗಾಗಿ ಕಾನೂನು ಕುಣಿಕೆಯಿಂದ ಪಾರು ಮಾಡುವಂತ ಶಿರಭಾಗಿ ಬೇಡಿದ್ದಾರೆ. ಫಿಲಂ ಬ್ಯೂರೋ, ನ್ಯೂಸ್ 18. ರಾಜ್ಯದಲ್ಲಿರೋ ಸರ್ಕಾರಿ ಶಾಲೆಗಳ ದುಸ್ಥಿತಿ ನೋಡ್ತಿದ್ರೆ ನಿಜಕ್ಕೂ ನರಕ ಅನಿಸ್ತಿದೆ. ಯಾಕಂದ್ರೆ ನಿತ್ಯ ಶಾಲೆಗೆ ಹೋಗೋ ಮಕ್ಕಳು ಜೀವ ಕೈಯಲ್ಲಿ ಹಿಡ್ಕೊಂಡು ಪಾಠ ಕೇಳ್ತಿದ್ದಾರೆ. ಸಮಸ್ಯೆ ಕೇಳಿದಾಗ್ಲೆಲ್ಲ ಶೀಘ್ರದಲ್ಲೇ ಪರಿಹಾರ ಕಲ್ಪಿಸ್ತೀವಿ ಅನ್ನೋ ಅಧಿಕಾರಿಗಳು ಮೂಗಿಗೆ ತುಪ್ಪ ಸವರೋ ಕೆಲಸ ಮಾಡ್ತಿದ್ದಾರೆ. ಭರವಸೆಯಾಗಿ ಉಳಿತು ಬಿಇಒ ಮೇಡಂ ಮಾತು. ಕುಸಿದು ಬೀಳೋ ಮೇಲ್ಸಾವಣಿ, ಮಳೆ ಬಂದ್ರೆ ಸೋರಿಕೆ, ದುರಸ್ತಿಗೆ ಕಾಯ್ತಾ ಇದ್ದಾವೆ ಕೋಲಾರದ ಶಾಲೆಗಳು. ಎಸ್ಟಿಮೇಷನ್ ಆಗಿ ಬಂದ್ಮೇಲೆ ಅಲ್ಲಿ ರಿಪೇರಿಯನ್ನ ಕೈಗೊಳ್ತೀವಿ. ಡಿಡಿಪಿಐಗೆ ಪತ್ರ ಬರೆದ್ರು ಮಕ್ಕಳಿಗೆ ಸಿಗ್ತಿಲ್ಲ ಶಾಲೆಯ ಸೂರು. ಕಣ್ಣು ಬಿಡದ ಅಧಿಕಾರಿಗಳು ಬಡಿದೆ ಬಿಸ್ತಿದೆ ನ್ಯೂಸ್ 18. ಶಾಲೆಗಳು ಬೀಳ್ತಾ ಇದ್ರೂ ಸಚಿವರು ಮಾತ್ರ ಸೈಲೆಂಟ್. ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ? 1.5 ತಿಂಗಳಿನಿಂದ ಶಾಲೆ ರಿಪೇರಿಗೆ ಮುಂದಾಗಿಲ್ಲ. ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ? ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಕೆಲವೊಮ್ಮೆ ಸರ್ಕಾರಿ ಅಧಿಕಾರಿಗಳು ಕೊಡೋ ಭರವಸೆ ಅಂದ್ರೆ ಮೂಗಿನ ಮೇಲೆ ತುಪ್ಪ ಸವರಿದಂತೆ. ಜನರ ಕಣ್ಣೊರೆಸೋ ಕೆಲಸ ಆಗೋದೇ ಜಾಸ್ತಿ. ಸರ್ಕಾರಿ ಶಾಲೆಗಳ ವಿಷಯದಲ್ಲೂ ಆಗ್ತಿರೋದು ಇದೆ. ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಬಗ್ಗೆ ನಿರಂತರ ಅಭಿಯಾನ ಮಾಡ್ತಾ ಇರೋ ನಿಮ್ಮ ನ್ಯೂಸ್ 18 ಅಧಿಕಾರಿಗಳನ್ನ ಬಡಿದೆಬ್ಬಿಸೋ ಕೆಲಸ ಮಾಡ್ತಾ ಇದೆ. ಬರೀ ಅಧಿಕಾರಿಗಳು ಮಾತ್ರವಲ್ಲ, ಜನನಾಯಕರ ಕಣ್ತೆರೆಸೋ ಕೆಲಸವನ್ನೂ ಮಾಡ್ತಾ ಇದೆ. ಆದ್ರೆ ಕೆಲ ಅಧಿಕಾರಿಗಳು ಮಾತ್ರ ಭರವಸೆ ಕೊಟ್ಟಂತೆ ಮಾಡಿ ಕೈ ತೊಳ್ಕೋತಿದ್ದಾರೆ. ಇನ್ನೊಂದು ವಾರ, ಇನ್ನೊಂದು ತಿಂಗಳಲ್ಲಿ ಸಮಸ್ಯೆ ಬಗೆಹರಿಸ್ತೀವಿ ಎಂದವರು ಮತ್ತೆ ಕಣ್ಣೆತ್ತಿ ನೋಡ್ತಿಲ್ಲ. ಆದ್ರೆ ನ್ಯೂಸ್ 18 ಬಿಡ್ಬೇಕಲ್ಲ, ಸಮಸ್ಯೆಗೆ ಮುಕ್ತಿ ಸಿಗೋವರೆಗೂ ಬೆಂಬಿಡದೆ ವರದಿ ಮಾಡ್ತಿದೆ. ಶಾಲೆಯ ಒಂದು ದುಸ್ಥಿತಿ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ವಿ. ಆದರೂ ಕೂಡ ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಕೇವಲ ಪರಿಶೀಲನೆ ಮಾಡಿದ್ದು ಬಿಟ್ಟರೆ ಇದುವರೆಗೂ ಕೂಡ ಈ ಒಂದು ಶಾಲೆಯ ರಿಪೇರಿ ಕಾರ್ಯವನ್ನ ಇನ್ನೂ ಕೂಡ ಆರಂಭ ಮಾಡಿಲ್ಲ. ಕೋಲಾರದ ಕೋತಾಂಡಹಳ್ಳಿಯಲ್ಲಿರೋ ಸರ್ಕಾರಿ ಶಾಲೆಯ ಸ್ಥಿತಿ ನೋಡಿದ್ರೆ ದೇವರಿಗೆ ಪ್ರೀತಿ ಎನ್ನುವಂತಿದೆ. ಹೀಗಾಗಿ ಸೆಪ್ಟೆಂಬರ್ 13ರಂದು ನ್ಯೂಸ್ 18 ವಿಸ್ತೃತವಾದ ವರದಿ ಪ್ರಸಾರ ಮಾಡಿತ್ತು. ಅಂದು ನ್ಯೂಸ್ 18 ಜೊತೆ ಮಾತನಾಡಿದ ಬಿಇಒ ಮಧುಮಾಲತಿ ಆದಷ್ಟು ಬೇಗ ಶಾಲೆಯ ದುರಸ್ತಿ ಮಾಡೋದಾಗಿ ಭರವಸೆ ನೀಡಿದ್ರು. ಜೊತೆಗೆ ಡಿಡಿಪಿಐಗೂ ಪತ್ರ ಬರೆದಿದ್ರು. ಇದೆಲ್ಲ ಆಗಿ 1.5 ತಿಂಗಳಾದ್ರೂ ಅಧಿಕಾರಿಗಳು ಮಾತ್ರ ಇತ್ತ ಕಣ್ಣೆತ್ತಿಯೂ ನೋಡ್ತಿಲ್ಲ. ಹೀಗಾಗಿಯೇ ಕರವೇ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ತಾ ಇಲ್ಲ, ಅದು ಚಾವಣಿ ಎಲ್ಲ ಬಿದ್ದು ಹೋಗ್ತಾ ಇದೆ, ಮಕ್ಕಳ ತಲೆ ಮೇಲೆ ಬಿದ್ದು ಇದಾಗ್ತಾ ಇದೆ. ಹೊರಗಡೆ ಕರ್ಕೊಂಬಂದು ಕೂರಿಸ್ಕೊಳ್ಳಿ ಅಂತಂದಾಗ ಹೊರಗಡೆ ಕೂರಿಸ್ಕೊಂಡಾಗ ನಾವು ಪೋಷಕರು ಏನು ಮಾಡ್ತೀವಿ, ಹೊರಗಡೆ ಕಳಿಸಲ್ಲ ಅಂತೇಳಿ ಹೇಳ್ತೀವಿ. ಈ ಥರ ಸಮಸ್ಯೆ ಇರೋದ್ರಿಂದ ಬಿ ಒ ಆಗಿರ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೇ ಆಗಿರ್ಬೋದು, 1 ತಿಂಗಳಾಗಿದೆ ದೂರು ಕೊಡು. 1 ತಿಂಗಳಿಂದ ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ. ಯಾಕೆ ಬಡವ್ರ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಸತ್ತೋಗಿ ಸರ್ಕಾರಿ ಶಾಲೆಗಳಿಗೆ ಯಾರು ಮಕ್ಕಳು ಕಳಿಸಬಾರ್ದು, ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚಿಬಿಟ್ಟು ಖಾಸಗಿ ಶಾಲೆಗಳ ಜೊತೆ ಏನಾದರೂ ಟೈಅಪ್ ಆಗಬೇಕಂತ ಹೇಳ್ಬಿಟ್ಟು ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ. ಒಟ್ನಲ್ಲಿ ಅಧಿಕಾರಿಗಳ ಭರವಸೆ ಬರೀ ಭರವಸೆಯಾಗೇ ಇದೆ. ಆದ್ರೆ ಬಡ ಮಕ್ಕಳ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ನ್ಯೂಸ್ 18 ಮಾತ್ರ ಬಿಡೋ ಮಾತೇ ಇಲ್ಲ. ರಘುರಾಜ್, ನ್ಯೂಸ್ 18 ಕೋಲಾರ. ಮೊಂತಾ ಚಂಡಮಾರುತ ಬಂದು ಹೋಗಿದ್ದಾಯ್ತು. ಆದರೆ ಅದರ ಅಡ್ಡ ಪರಿಣಾಮ ಮಾತ್ರ ರೈತರನ್ನ ಕಂಗೆಡಿಸಿ ಬಿಟ್ಟಿದೆ. ಅದರಲ್ಲೂ ಜಿಯೋಗ್ರಾಫಿಕಲ್ ಮಾನ್ಯತೆ ಪಡೆದಿರುವ ಉಡುಪಿಯ ವಿಶಿಷ್ಟ ತಳಿ ಮಟ್ಟುಗುಳ್ಳ ಎಂಬ ಅಪರೂಪದ ಬದನೆ ಬೆಳೆ ಬೆಳೆದಂತಹ ರೈತರು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ. ಮೊಂತಾ ಚಂಡಮಾರುತ ತಂದ ಅವಾಂತರ, ಸಂಕಷ್ಟಕ್ಕೆ ಸಿಲುಕಿದ ಮಟ್ಟುಗುಳ್ಳ ಬದನೆ ಬೆಳೆಗಾರರು. ಮೊಂತಾ ಚಂಡಮಾರುತ ಬಿಸಿ ಕರಾವಳಿಯ ರೈತರಿಗೆ ಜೋರಾಗಿಯೇ ತಟ್ಟಿದೆ. ಈ ಬಾರಿ ಅಬ್ಬರದ ಮಳೆಯ ನಡುವೆಯೂ ಕಷ್ಟಾನೋ ನಷ್ಟಾನೋ ಉಡುಪಿ ಜಿಲ್ಲೆಯ ರೈತರು ಭತ್ತದ ಬೆಳೆ ಬೆಳೆದಿದ್ರು. ಇಲ್ಲಿನವರು 2ನೇ ಬೆಳೆಯಾಗಿ ತರಕಾರಿ ಧಾನ್ಯ ಬೆಳೆ ಬೆಳೆಸುವುದು ರೂಢಿ. ಅದರಲ್ಲೂ ಕಾಪು ತಾಲೂಕಿನ ಮಟ್ಟು ಗ್ರಾಮದ 100 ರೈತರು ವಿಶಿಷ್ಟ ತಳಿಯ ಮಟ್ಟುಗುಳ್ಳ ಬದನೆ ಬೆಳೆಸುತ್ತಾರೆ.
ಈ ಬೆಳೆ ಜಿಯೋಗ್ರಾಫಿಕಲ್ ಮಾನ್ಯತೆ ಪಡೆದಿರೋದ್ರಿಂದ ಈ ಬೆಳೆಗೆ ಉತ್ತಮ ಬೇಡಿಕೆ ಇದೆ. ಆದರೆ ಈ ಬಾರಿ ಮೊಂಥಾ ಚಂಡಮಾರುತದಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಈ ಚಂಡಮಾರುತವಾಗಿ ಅಕಾಲಿಕ ಮಳೆಯಿಂದಾಗಿ ನಮ್ಮ ಈ ಭಾಗದ ರೈತರಿಗೆ ಇವಾಗ ಈ ಮಟ್ಟುಗುಳ್ಳದ ಗದ್ದೆಯಲ್ಲಿ ನೀರು ನಿಂತು ಅದು ತುಂಬ ಹಳದಿಯಾಗಿದೆ. ಇನ್ನು ಇದೇ ರೀತಿ ನೀರು ನಿಂತರೆ ಅದು ಸಾಯುವ ಸನ್ನಿವೇಶವಿರುತ್ತದೆ. ಅಲ್ಲದೆ ಈ ಹಳದಿಯಾದ ಈ ಮಟ್ಟುಗುಳ್ಳ ಇನ್ನೂ ಪುನಶ್ಚೇತನಗೊಳ್ಳುವಂಥದ್ದು ತುಂಬ ಸಮಯ ತಾಗ್ತದೆ. ಅಲ್ಲದೆ ಕೆಲವು ಸಾಯುವ ಪರಿಸ್ಥಿತಿ ಕೂಡ ಇರ್ತದೆ. ಬದನೆ ಗಿಡಗಳು ಬೆಳೆದು ಹೂ ಬಿಟ್ಟು ಫಸಲು ಬರುವ ಕಾಲಕ್ಕೆ ಸರಿಯಾಗಿ ಮೊಂಥಾ ಚಂಡಮಾರುತ ಅಬ್ಬರಿಸಿದೆ. ಪರಿಣಾಮ ಗದ್ದೆಗಳಲ್ಲಿ ನೀರು ತುಂಬಿ ಗಿಡಗಳು ನೆಲಕಚ್ಚಿವೆ. ಬೇರುಗಳು ಕೊಳೆತು ಬೆಳೆ ಸಂಪೂರ್ಣ ನಾಶ ಆಗಿದೆ. ಮಟ್ಟುಗುಳ್ಳ ಬದನೆ ಕೆಜಿಗೆ 90 ರಿಂದ 100 ರೂಪಾಯಿ ಇದ್ರೂ ಬೆಳೆ ಇಲ್ಲದಂತಾಗಿದೆ. ಉತ್ತಮ ಲಾಭದ ನಿರೀಕ್ಷೆಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಸರ್ಕಾರ ಬೆಳೆಗಾರರ ನೆರವಿಗೆ ನಿಲ್ಲಬೇಕಿದೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಬಟ್ಟೆ ಅಂಗಡಿಯಲ್ಲಿ ಸೀರೆ ಕದ್ದ ಚಾಲಾಕಿ ಅಜ್ಜಿ. ಸೀರೆ ನೋಡುವ ನೆಪದಲ್ಲಿ 2 ಸೀರೆ ಕದ್ದು ಎಸ್ಕೇಪ್. ಹೊಸೂರು ಸಮೀಪದ ಬಾಗಲೂರಿನಲ್ಲಿ ಘಟನೆ.